ನಮಸ್ಕಾರ ಗೆಳೆಯರೆ, ನಮ್ಮ ರಂಗನ ಡಿಫ್ರೆಷನ್ ಇದ್ದ ನಾವು ಬೆಳಗಿನ ಬೆಂಗಳೂರಿನ ಮೈಸೂರಿಗೆ ಹೋಗಿದ್ವಿ. ಸ್ವಲ್ಪ ಡಿಫ್ರೆಷನ್ ಸೀರಿಯಸ್ ಆಗಿ ನಾನು ತಿಂಡಿ ಮಾಡೋಂಥ ಓಲ್ಡ್ ವಿನಾಯಕ ಮೈಲಾರಿ ದೋಸೆಗೆ ಬಂದು ದೋಸೆ ಆರ್ಡರ್ ಮಾಡ್ಕೊಂಡು ಕುತ್ಕೊಂಡು ಮಾತಾಡ್ತಿದ್ರೆ ನಮ್ಮ ರಂಗಣ ಏನು ಮಾತಾಡ್ತಿಲ್ಲ. ನೋ ಕಾಮೆಂಟ್ಸ್. ವೇಟರ್ ಅನ್ನ ದೋಸೆ ತಗೊಂಡು ರಜನಿಕಾಂತ್ ಸ್ಟೈಲ್ ಅಲ್ಲಿ ವಾಕ್ ಮಾಡ್ತಾ ಬರ್ತಿದ್ರು. ಬಿಸಿ ಬಿಸಿ ಬೆಂಡ ದೋಸೆನ ಎಲ್ಲರಿಗೂ ಹಾಕ್ತಿದ್ರೆ ನನ್ಗೆ ಯಾವಾಗ ಹಾಕ್ತಾರ ಅಂತ ಕಾಯ್ಕೊಂಡು ಕೂತಿದ್ದೆ. ದೋಸೆ ಹಾಕಿದ ತಕ್ಷಣ ಪಟ್ ಅಂತ ಒಂದು ಬೈಟ್ ತಿಂದೇ ಬಿಟ್ಟ, ಸಖತ್ ಟೇಸ್ಟ್ ಆಗಿತ್ತು. ಮತ್ತೆ ಅಲ್ಲಿಂದ ಒಂದು ಟೀ ಕುಡ್ಕೊಂಡು ನಾವು ಹೋಗಿದ್ದೆ ಹೊಸ ಕನ್ನಂಬಾಡಿ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಈ ಲೊಕೇಶನ್ ಮಾತ್ರ ಸೂಪರ್ ಅಂತ ಹೇಳ್ಬೋದು, ಅದ್ಭುತ ಅಂತ ಹೇಳ್ಬೋದು, ಸಾಕಾಗಿತ್ತು ಈ ಬ್ಯೂಟಿಫುಲ್ ಲೊಕೇಶನ್. ನಾನು ಮತ್ತೆ ವಿಡಿಯೋ ಶೂಟ್ ಮಾಡ್ತಿದ್ದೆ, ನಮ್ಮ ಹುಡುಗರು ನನ್ನ ಮೇಲೇನೆ ಕಾಲು ಎಳಿತಾ ಇದ್ರು. ಮತ್ತೆ ನಾವು ಅಲ್ಲಿಂದ ಹೋಗಿದ್ದೆ ಮೀನಾಕ್ಷಿಪುರ ಕಡೆಗೆ. ಹೋಗ್ತಿದ್ದಂಗೆ ಯಾರೋ ಹೊಗೆ ಹಾಕಿದ್ರು, ಹೊಗೆ ಪಾಸ್ ಆಗ್ತಿದ್ದ ನವಿಲು ನಮ್ಮನ್ನು ನೋಡಿ ನಾಚ್ಕೊಂಡು ಓಡ್ತಾ ಇತ್ತು. ಮೀನಾಕ್ಷಿಪುರ ಎಂಟ್ರಿ ಆಗಿದ್ದ ತಕ್ಷಣ ನಮ್ಮ ಚಾರ್ಲಿ ವೆಲ್ಕಮ್ ಮಾಡ್ದ. ಅವನ ಜೊತೆ ಆಡ್ತಿದ್ರು, ಒಂಥರ ಖುಷಿ ಸ್ನೇಹಿತರೆ. ಮತ್ತೆ ಫಿಶ್ ಅಂಗಡಿ ಅಡ್ರೆಸ್ ಕೇಳ್ಕೊಂಡು ನಾವು ಹೋಗಿದ್ದೆ ಸಾಗರ್ ಕಟ್ಟೆಗೆ. ನಮ್ಮ ಮಂಜಣ್ಣ ಫಿಶ್ ನೋಡ್ಕೊಂಡೆ ಮುಳುಗೋಗಿದ್ದ. ಮತ್ತೆ ಫಿಶ್ ಕಬಾಬು, ತವಾ ಫ್ರೈ ಎಲ್ಲ ಆರ್ಡರ್ ಮಾಡಿದ ತಕ್ಷಣ ಅಣ್ಣ ತಂದು ಕೊಟ್ಟರು. ಅಲ್ಲಿಂದ ನಾವು ತಿನ್ಕೊಂಡು ಹೊರಟಿದ್ದೆ ರಾತ್ರಿ ಈಟ್ ಆಫ್ ಅರಬ್ಸ್ಗೆ. ಇಲ್ಲಿ ಮಟನ್ ಚಾಪ್ಸ್ ತಿಂತಿದ್ರೆ ಒಂಥರ ಸಖತ್ತಾಗಿತ್ತು ಸ್ನೇಹಿತರೆ. ಅಲ್ಲಿಂದ ತಿನ್ಕೊಂಡು ಬಂದ್ವಿ ಬೆಂಗಳೂರು ವಾಪಸ್ಸು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.